ಹೋಶೇಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಪ್ರೀತಿಸಿದೆನು ಇಸ್ರಾಯೇಲನು ಅದರ ಬಾಲ್ಯಾವಸ್ಥೆಯಿಂದ, ಕರೆದೆನು ನನ್ನ ಆ ಪುತ್ರನನ್ನು ಈಜಿಪ್ಟಿನಿಂದ. ಎಫ್ರಾಯೀಮಿಗೆ ಅಂಬೆಗಾಲಿಡಲು ಕಲಿಸಿದವನು ನಾನೇ, ಆ ಜನರನ್ನು ಸ್ವಸ್ಥ ಮಾಡಿದವನೂ ನಾನೇ. ಆದರೆ ಅರಿತುಕೊಳ್ಳದೆ ಹೋದರೂ ಈ ವಿಷಯವನ್ನೇ. ಬೆಳೆಸಿದೆನು ಅವರನ್ನು ಕರುಣೆಯ ಕಟ್ಟುಗಳಲ್ಲಿ, ಪ್ರೀತಿಯ ಬಂಧನದಲ್ಲಿ. ಸುಧಾರಿಸಿದೆ ಅವರ ಹೆಗಲಿಗೆ ಬಿಗಿಗಿದ್ದ ನೊಗವನ್ನು ಬಿಚ್ಚಿ, ಊಟ ಬಡಿಸಿದೆ ಅವರಿಗೆ ನೆಲಸಮ ಬಗ್ಗಿ. ಹೇಗೆ ತ್ಯಜಿಸಲಿ ಎಫ್ರಾಯೀಮೇ ನಿನ್ನನ್ನು, ಹೇಗೆ ಕೈಬಿಡಲಿ ಇಸ್ರಾಯೇಲೇ ನಿನ್ನನ್ನು? ಹೇಗೆ ಈಡು ಮಾಡಲಿ ದುರ್ಗತಿಗೆ ನಿನ್ನನ್ನು ಆತ್ಮದಂತೆ? ಹೇಗೆ ನಾಶ ಮಾಡಲಿ ನಿನ್ನನ್ನು ಚೆಬೋಯಿಮನಂತೆ? ತಡೆ ಹಿಡಿಯುವೆನು ನನ್ನ ಉಗ್ರ ಕೋಪವನ್ನು, ನಾಶಪಡಿಸಲಾರೆ ಮರಳಿ ಎಫ್ರಾಯೀಮನು. ನರಮಾನವನಲ್ಲ ದೇವರು ನಾನು, ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿಯು ನನ್ನದಲ್ಲ ನಾಶ ಮಾಡುವ ರೋಷವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ದೇವನೇ ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನ್ನು. ಕಿವಿಗೊಟ್ಟು ಆಲಿಸೋ ಇಸ್ರಾಯೇಲರ ಮೇಷಪಾಲನೆ, ವಿರಾಜಿಸು ಕೆರೂಬಿಯ ಮಧ್ಯ ಆಸೀನನಾದವನೇ. ತೋರ್ಪಡಿಸು ನಿನ್ನ ಶೌರ್ಯವನ್ನು, ಬಂದು ಜಯಪ್ರದನಾಗು ನಮಗೆ. ಶ್ಲೋಕ. ದೇವನೇ ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನ್ನು. ಸರ್ವಶಕ್ತನಾದ ದೇವನೇ, ಮರಳಿ ಮುಖ ತೋರಿಸು. ಪರದಿಂದೀಕ್ಷಿಸಿ ಆ ದ್ರಾಕ್ಷಾಲತೆಯನ್ನು, ಪರಾಮರಿಸು ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನ್ನು. ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನ್ನು. ಶ್ಲೋಕ. ದೇವನೇ ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನ್ನು. ಘೋಷಣೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಸುಸ್ಥಿರವಾದದ್ದು ಆತನ ನಿಬಂಧನೆಗಳು, ಯುಗಯುಗಾಂತರಕ್ಕೂ ದೃಢವಾಗಿರುವವು. ಹಲ್ಲೆಲೂಯ 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 ಹಲ್ಲೆಲೂಯ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10 ವಚನಗಳು 6ರಿಂದ 15ರವರೆಗೆ. ಆ ಕಾಲದಲ್ಲಿ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು: ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಜೇಬಿನಲ್ಲಿ ಚಿನ್ನ ಬೆಳ್ಳಿ ತಾಮ್ರವನ್ನಾಗಲಿ, ಪ್ರಯಾಣಕ್ಕೆಂದು ಜೋಳಿಗೆಯನ್ನಾಗಲಿ, 2 ಅಂಗಿಗಳನ್ನಾಗಲಿ, ಕಾಲಿಗೆ ಕೆರವನ್ನಾಗಲಿ, ಕೈಗೆ ದಂಡವನ್ನಾಗಲಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ದುಡಿಮೆಗಾರನು ಜೀವನಾಧಾರಕ್ಕೆ ಬಾಧ್ಯನು. ನೀವು ಒಂದು ಪಟ್ಟಣಕ್ಕಾಗಲಿ ಹಳ್ಳಿಗಾಗಲಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳಲು ಯೋಗ್ಯನು ಯಾರೆಂದು ಕಂಡುಹಿಡಿಯಿರಿ. ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅವನಲ್ಲೇ ತಂಗಿರಿ. ನೀವು ಒಂದು ಮನೆಗೆ ಹೋದಾಗ ಈ ಮನೆಗೆ ಶುಭವಾಗಲಿ ಎಂದು ಹಾರೈಸಿರಿ. ಆ ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವರ ಮೇಲೆ ನೆಲೆಸಲಿ. ನಿಮ್ಮನ್ನು ಸ್ವಾಗತಿಸದೆ ಹೋದರೆ ನಿಮ್ಮ ಆಶೀರ್ವಾದ ನಿಮಗೇ ಹಿಂದಿರುಗಲಿ. ಒಂದು ಮನೆಯೇ ಆಗಲಿ ಊರೇ ಆಗಲಿ ನಿಮ್ಮನ್ನು ಸ್ವಾಗತಿಸದೆ ಅಥವಾ ನಿಮಗೆ ಕಿವಿಗೊಡದೆ ಹೋದರೆ ಆ ಮನೆಯನ್ನು ಅಥವಾ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ. ಹೋಗುವಾಗ ನಿಮ್ಮ ಪಾದಗಳಿಗೆ ಅಂಟಿರುವ ಧೂಳನ್ನು ಝಾಡಿಸಿಬಿಡಿ. ತೀರ್ಪಿನ ದಿನ ಆ ಊರಿನ ಗತಿ ಸೊದೋಮ್ ಮತ್ತು ಗೊಮೊರ ಊರುಗಳ ಗತಿಗಿಂತ ಕಠಿಣವಾಗಿರುವುದೆಂದು ನಾನು ನಿಮಗೆ ಒತ್ತಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.